ಕಲಬುರಗಿ ಜಿಲ್ಲೆ ರೈತ ಬಾಂಧವರಿಗೆ ನಮಸ್ಕಾರ ಹೇಳುತ್ತಾ ನಾನು ಭೀಮಾಶಂಕರ್ ಮಾಡಾಳ್ ಅಂಥೇಳಿ ಅಖಿಲ ಭಾರತ ಕಿಸಾನ್ ಸಭಾ ಜಿಲ್ಲಾಧ್ಯಕ್ಷನಾಗಿ ಇಂದು ಕಲಬುರಗಿಯ ಐವನ್ಶಿಯಲ್ಲಿ ಎಲ್ಲ ವಿವಿಧ ರೈತ ಮತ್ತು ಕಾರ್ಮಿಕ ಸಂಘಟನೆಗಳ, ದಲಿತ ಸಂಘಟನೆಗಳ, ಕನ್ನಡ ಪರ ಸಂಘಟನೆಗಳ ಎಲ್ಲರನ್ನೂ ಇವತ್ತು ಸಭೆ ಸೇರಿ ಕಲಬುರಗಿ ಜಿಲ್ಲೆ ಏನು ಅನಾಹುತಕ್ಕೀಡಾಗಿದೆ, ಅತಿವೃಷ್ಟಿ ಆಗಸ್ಟ್ ಮತ್ತು ಸೆಪ್ಟೆಂಬರ್ಲಿ ನಿರಂತರ ಮಳೆ ಸುರಿಯುತ್ತಿರುವುದರಿಂದ ರೈತರ ಇಲ್ಲಿರ್ತಕ್ಕಂಥ ಎಲ್ಲ ಬೆಳೆಗಳು ನೀರಲ್ಲಿ ಮುಳುಗಿ ಹೋಗಿವೆ. ಊರುಗಳು ಸಹಿತ ಮುಳುಗಿ ಹೋಗಿವೆ. ಇಲ್ಲಿರ್ತಕ್ಕಂಥ ಸರ್ಕಾರ, ಜಿಲ್ಲಾಧಿಕಾರಿ ಜನರ ನರಿವಿಗೆ ಬರಬೇಕಾಗಿತ್ತು. ಯಾಕಂದರೆ ಒಂದು ಊರಿಂದ ಒಂದು ತಾಲೂಕಿಗೆ ನಾವು ಬೇರೆ ಗ್ರಾಮದಿಂದ ಗ್ರಾಮಕ್ಕೆ ಹೋಗ್ಬೇಕು, ಎಲ್ಲ ರಸ್ತೆಗಳು ಮುಳುಗಿ ಹೋಗ್ಯವ, ಕೊಚ್ಕೊಂಡು ಹೋಗ್ಬಿಟ್ಟವ, ರಸ್ತೆಗಳೆಲ್ಲ ಕಿತ್ಕೊಂಡು ಹೋಗ್ಬಿಟ್ಟವ. ಇಂಥ ಸಂಕಷ್ಟದ ಸಂದರ್ಭದಲ್ಲಿ ಪ್ರತಿಯೊಬ್ಬರು ರೈತರಿಗೆ ಕನಿಷ್ಠ ತುರ್ತಾಗಿ ಒಂದು 10,000 ರೂಪಾಯಿ ಒಂದು ಅಕೌಂಟಿಗೆ ಹಾಕ್ಬೋದಾಗಿತ್ತು. ಯಾಕಂದ್ರೆ 2 ತಿಂಗಳಾಯ್ತು ಅದು ನಿರಂತರ ಮಳೆ, 1 ರೂಪಾಯಿನೂ ಹಾಕದೆ ಬರೀ ಅಧಿಕಾರಿಗಳು ಇಲ್ಲಿ ಜನಪ್ರತಿನಿಧಿಗಳು ಗ್ರಾಮೀಣ ಪ್ರದೇಶಕ್ಕೆ ಬರೀ ಭೇಟಿ ಮಾಡಿ ಟಿ ವಿ ಮಾಧ್ಯಮದಲ್ಲಿ ಬರೀ ಮಾತಾಡಿ ನಾವು ಸರ್ಕಾರಕ್ಕೆ ವರದಿ ಸಲ್ಲಿಸ್ತೇವೆ, ಹಂಗೆ ಮಾಡ್ತೇವೆ ಹಿಂಗೆ ಮಾಡ್ತೇವೆ, ಬರೀ ಹಾರೈಕೆ ಉತ್ತರ ಕೊಟ್ಟರೆ ಮಾತ್ರ ಇದು ಪರಿಹಾರ ಆಗೋದಿಲ್ಲ. ಈಗ ಎಲ್ಲರೂ ತೀರ್ಮಾನದಂತೆ ಇಲ್ಲಿ ಅಕ್ಟೋಬರ್ 2ರಂದು ಕಲಬುರಗಿಯ ಗಾಂಧಿ ಏನು ಮೂರ್ತಿ ಇದೆ ಅದರ ಎದುರುಗಡೆ ಒಂದು ಧರಣಿ ಸತ್ಯಾಗ್ರಹ ಮಾಡಿ ಮುಂದೆ ಕಲಬುರಗಿ ಬಂದ್ ಮಾಡಬೇಕಂತ ತೀರ್ಮಾನ ತೊಗೊಂಡೆವು. ಯಾಕಂದರೆ ನಿರಂತರವಾದೊಂದು ಮಳೆಯಿಂದ ಭಾಳಷ್ಟು ರೈತರು ಭಾಳಷ್ಟು ಸಂಕಷ್ಟದಿಲ್ಲದ್ರ. ಒಂದೇ ಒಂದು ಕುಂಟಲ್ ತೊಗರಿ ಆಗಲಿ, ಉದ್ದಾಗಲಿ, ಹೆಸರಲ್ಲಿ, ಸೋಯಾಬೀನ್ ಯಾವ ಬೆಳೆನೂ ಬೆಳೆದಿಲ್ಲ. ತೊಗರಿನೂ ಮುಳುಗಡೆ ಆಗೋಯ್ತು. ಭಾಳ ಸಂಕಷ್ಟ. ಯಾಕಂದ್ರೆ ಖಾತಾ ಬೀಜ ರೈತರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಭಾಳ ಸಂಕಷ್ಟದ ಜೀವನಮಯ ಕಲಬುರಗಿಯಲ್ಲಿ ಕಳೀತಾ ಇದ್ದಾರೆ. ಅದರ ನೆರವಿಗೆ ಸರ್ಕಾರ ಬರದೇ ಇರುವುದನ್ನು ಖಂಡಿಸಿ ನಾವು ದೊಡ್ಡ ಪ್ರಮಾಣದಲ್ಲಿ ರೈತರು, ಕಾರ್ಮಿಕರು, ರೈತರು ಎಲ್ಲರೂ ಸೇರಿಕೊಂಡು ಚಳವಳಿ ಪ್ರಾರಂಭ ಮಾಡಿವು. ಕಲಬುರಗಿ ಜಿಲ್ಲೆ ಎಲ್ಲ ರೈತರು, ಎಲ್ಲ ತಾಲೂಕಿನ ರೈತರು, ಮಹಿಳೆಯರು ಹೋರಾಟದಲ್ಲಿ ಪಾಲ್ಗೊಳ್ಬೇಕಂತೇಳಿ ನಾನು ಮನವಿ ಮಾಡ್ತಾಯಿದ್ದೇನೆ.